ಇರಾನ್ನ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇರಾನ್ನ ಬಹುತೇಕ ಎಲ್ಲ ಟಾಪ್ ಲೀಡರ್ಸ್ಗಳನ್ನ ಮುಗಿಸಿಕೊಂಡು ಬರ್ತಾ ಇರುವಂತದ್ದು ಇಸ್ರೇಲ್ ಮತ್ತು ಅಮೆರಿಕ. ಎಂಥ ಕರಾರುವಕ್ ದಾಳಿ, ಎಂಥ ನಿಖರ ದಾಳಿ. ಇಂಥ ವೆಹಿಕಲ್ ಅಲ್ಲಿ ಇಂಥ ಟಾಪ್ ಲೀಡರ್ ಹೋಗ್ತಿದ್ದಾನೆ ಅಂತಂದ್ರೆ ಪಕ್ಕದ ಯಾರಿಗೂ ತೊಂದರೆಯಾಗದೆ ಅವನೊಬ್ಬನನ್ನೇ ಫಿನಿಶ್ ಮಾಡುವಂತಹ ಟೆಕ್ನಾಲಜಿ ಇಸ್ರೇಲ್ ಹತ್ರ. ಯುದ್ಧ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿಗಳನ್ನೇ ಫಿನಿಶ್ ಮಾಡುವಂತಹ ಕೆಲಸ ಈಗ ಇಸ್ರೇಲ್ ಅಮೆರಿಕದ ಜಂಟಿ ಕಾರ್ಯಾಚರಣೆಯಿಂದ ಆಗ್ತಾ ಇದೆ. ಇರಾನ್ ಯುದ್ಧವನ್ನ ನಿಲ್ಲಿಸಿಲ್ಲ, ಸಂಧಾನವಂತೂ ಇಲ್ಲವೇ ಇಲ್ಲ. ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಟೆಹರಾನ್ನಲ್ಲಿ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಈಗ ಗೈಡ್ ಮಾಡುವಂತ ಯಾವ ನಾಯಕನೂ ಇಲ್ಲ ಇರಾನ್ಗೆ. ಎಲ್ಲರೂ ಎಲ್ಲೋದ್ರು. ಮೊಸ್ತಫಾ ರಷ್ಯಾದಲ್ಲೆಲ್ಲೋ ಒಂದು ರಹಸ್ಯ ಸ್ಥಳದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನಂತೆ. ಆತನ ಕಮಾಂಡ್ ಸಿಗ್ತಾ ಇಲ್ಲ. ಈ ಕಡೆ ಲಾರಿಜಾನಿ, ಸುಲೈಮಾನ್ ಒಬ್ಬೊಬ್ಬರೇ ಫಿನಿಶ್ ಆದ್ರು. ಹಾಗಿದ್ರೆ ಈ ಆಪರೇಷನ್ ಅನ್ನ ಯಾರು ಮುನ್ನಡೆಸ್ತಾ ಇದ್ದಾರೆ? ಇರಾನ್ ಭದ್ರಕೋಟೆಯಲ್ಲಿ ಇದ್ದಾರೆ ರಹಸ್ಯ ರಣಧೀರರು. ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ನಾಯಕರಿಲ್ಲದ ಇರಾನ್ನ ಈ ನಡೆ. ಹೊಸ ಖಮೇನಿ ಮುಸ್ತಫಾ ಆಸ್ಪತ್ರೆ ಸೇರಿಸಿಯಾಗಿದೆ. ಹಾರ್ಮೋಜ್ ಜಲಸಂಧಿಯ ಮೇಲೆ ಐಆರ್ಜಿಸಿ ಹಿಡಿತ ಸಾಧಿಸಿದೆ. ಅಮೆರಿಕದ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಹಿಮ್ಮೆಟ್ಟಿದೆ. ಇವೆಲ್ಲ ಹೇಗೆ ಸಾಧ್ಯ? F-35 ಯುದ್ಧ ವಿಮಾನಕ್ಕೆ ಬೆಂಕಿ ಇಟ್ಟಿದೆಯಂತೆ ಇರಾನ್. ಇನ್ನೂ 10 ವರ್ಷ ಬೇಕಿದ್ರೆ ಯುದ್ಧ ನಡೀಲಿ, ನಾವು ತಯಾರಂತ ಇದೆ ಐಆರ್ಜಿಸಿ. ಎರಡನೇ ಹಂತದ ನಾಯಕರೇ ಸದ್ಯಕ್ಕೆ ಇರಾನ್ನ ರಣಧೀರರು. ಸೆಕೆಂಡ್ ಲೈನ್ ಲೀಡರ್ಸ್ ಈ ಮಟ್ಟಿಗೆ ಆತ್ಮವಿಶ್ವಾಸವನ್ನ ಇರಾನ್ನ ಪ್ರಜೆಗಳಿಗೆ, ಸೋಲ್ಜರ್ಸ್ಗೆ ತುಂಬುತ್ತಾ ಇದ್ದಾರೆ. ಮುನ್ನಡೆಸುವ ಯಾವ ನಾಯಕ ಇಲ್ಲದೆ ಇದ್ರೆ ಏನು? ನಮ್ಮ ದೇಶ ಕೊನೆಯುಸಿರುವವರೆಗೂ ಹೋರಾಟವನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಜಗ್ಗಬಾರದು, ಬಗ್ಗಬಾರದು ಅನ್ನುವಂತಹ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಖಮೇನಿ ಸತ್ತೋದ, ಮುಸ್ತಫಾ ಆಸ್ಪತ್ರೆ ಸೇರಿದ, ಲಾರಿಜಾನಿಯನ್ನ ಫಿನಿಶ್ ಮಾಡಿದ್ರು, ಸುಲೈಮಾನ್ನನ್ನ ಎತ್ತಿದ್ರು. ಇಷ್ಟೆಲ್ಲ ಆದ್ಮೇಲೆಯೂ ಕೂಡ ಇರಾನ್ ಒಂದು ಕ್ಷಣನೂ ಕೂಡ ಎದೆಗುಂದದೆ ಕರಾರುವಕ್ ದಾಳಿಯನ್ನ, ಪ್ರತಿ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ಮಾಡ್ತಾ ಇದೆ. ಹೇಗೆ ಸಾಧ್ಯ ಇದು? ಇದೇ ಅಸಲಿ ರಹಸ್ಯ ರಣಧೀರರ ಆಟ ವೀಕ್ಷಕರೇ. ನೆಕ್ಸ್ಟ್, ಇರಾನ್ನ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇರಾನ್ನ ಬಹುತೇಕ ಎಲ್ಲ ಟಾಪ್ ಲೀಡರ್ಸ್ಗಳನ್ನ ಮುಗಿಸಿಕೊಂಡು ಬರ್ತಾ ಇರುವಂತದ್ದು ಇಸ್ರೇಲ್ ಮತ್ತು ಅಮೆರಿಕ. ಎಂಥ ಕರಾರುವಕ್ ದಾಳಿ, ಎಂಥ ನಿಖರ ದಾಳಿ. ಇಂಥ ವೆಹಿಕಲ್ ಅಲ್ಲಿ ಇಂಥ ಟಾಪ್ ಲೀಡರ್ ಹೋಗ್ತಿದ್ದಾನೆ ಅಂತಂದ್ರೆ ಪಕ್ಕದ ಯಾರಿಗೂ ತೊಂದರೆಯಾಗದೆ ಅವನೊಬ್ಬನನ್ನೇ ಫಿನಿಶ್ ಮಾಡುವಂತಹ ಟೆಕ್ನಾಲಜಿ ಇಸ್ರೇಲ್ ಹತ್ರ. ಯುದ್ಧ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿಗಳನ್ನೇ ಫಿನಿಶ್ ಮಾಡುವಂತಹ ಕೆಲಸ ಈಗ ಇಸ್ರೇಲ್ ಅಮೆರಿಕದ ಜಂಟಿ ಕಾರ್ಯಾಚರಣೆಯಿಂದ ಆಗ್ತಾ ಇದೆ. ಇರಾನ್ ಯುದ್ಧವನ್ನ ನಿಲ್ಲಿಸಿಲ್ಲ, ಸಂಧಾನವಂತೂ ಇಲ್ಲವೇ ಇಲ್ಲ. ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಟೆಹರಾನ್ನಲ್ಲಿ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಈಗ ಗೈಡ್ ಮಾಡುವಂತ ಯಾವ ನಾಯಕನೂ ಇಲ್ಲ ಇರಾನ್ಗೆ. ಎಲ್ಲರೂ ಎಲ್ಲೋದ್ರು. ಮುಸ್ತಫಾ ರಷ್ಯಾದಲ್ಲೆಲ್ಲೋ ಒಂದು ರಹಸ್ಯ ಸ್ಥಳದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನಂತೆ. ಆತನ ಕಮಾಂಡ್ ಸಿಗ್ತಾ ಇಲ್ಲ. ಈ ಕಡೆ ಲಾರಿಜಾನಿ, ಸುಲೈಮಾನ್ ಒಬ್ಬೊಬ್ಬರೇ ಫಿನಿಶ್ ಆದ್ರು. ಹಾಗಿದ್ರೆ ಈ ಆಪರೇಷನ್ ಅನ್ನ ಯಾರು ಮುನ್ನಡೆಸ್ತಾ ಇದ್ದಾರೆ? ಇರಾನ್ ಭದ್ರಕೋಟೆಯಲ್ಲಿ ಇದ್ದಾರೆ ರಹಸ್ಯ ರಣಧೀರರು. ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ನಾಯಕರಿಲ್ಲದ ಇರಾನ್ನ ಈ ನಡೆ. ಹೊಸ ಖಮೇನಿ ಮುಸ್ತಫಾ ಆಸ್ಪತ್ರೆ ಸೇರಿಸಿಯಾಗಿದೆ. ಹಾರ್ಮೋಜ್ ಜಲಸಂಧಿಯ ಮೇಲೆ ಐಆರ್ಜಿಸಿ ಹಿಡಿತ ಸಾಧಿಸಿದೆ. ಅಮೆರಿಕದ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಹಿಮ್ಮೆಟ್ಟಿದೆ. ಇವೆಲ್ಲ ಹೇಗೆ ಸಾಧ್ಯ? F-35 ಯುದ್ಧ ವಿಮಾನಕ್ಕೆ ಬೆಂಕಿ ಇಟ್ಟಿದೆಯಂತೆ ಇರಾನ್. ಇನ್ನೂ 10 ವರ್ಷ ಬೇಕಿದ್ರೆ ಯುದ್ಧ ನಡೀಲಿ, ನಾವು ತಯಾರಂತ ಇದೆ ಐಆರ್ಜಿಸಿ. ಎರಡನೇ ಹಂತದ ನಾಯಕರೇ ಸದ್ಯಕ್ಕೆ ಇರಾನ್ನ ರಣಧೀರರು. ಸೆಕೆಂಡ್ ಲೈನ್ ಲೀಡರ್ಸ್ ಈ ಮಟ್ಟಿಗೆ ಆತ್ಮವಿಶ್ವಾಸವನ್ನ ಇರಾನ್ನ ಪ್ರಜೆಗಳಿಗೆ, ಸೋಲ್ಜರ್ಸ್ಗೆ ತುಂಬುತ್ತಾ ಇದ್ದಾರೆ. ಮುನ್ನಡೆಸುವ ಯಾವ ನಾಯಕ ಇಲ್ಲದೆ ಇದ್ರೆ ಏನು?
ನಮ್ಮ ದೇಶ ಕೊನೆಯುಸಿರುವವರೆಗೂ ಹೋರಾಟವನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಜಗ್ಗಬಾರದು ಬಗ್ಗಬಾರದು ಅನ್ನುವಂತಹ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಖಮೇನಿ ಸತ್ತೋದ, ಮುಸ್ತಫಾ ಆಸ್ಪತ್ರೆ ಸೇರಿದ, ಲಾರಿಜಾನಿಯನ್ನ ಫಿನಿಶ್ ಮಾಡಿದ್ರು, ಸೊಲೈಮಾನನ್ನ ಎತ್ತಿದ್ರು. ಇಷ್ಟೆಲ್ಲ ಆದ್ಮೇಲೆಯೂ ಕೂಡ ಇರಾನ್ ಒಂದು ಕ್ಷಣನೂ ಕೂಡ ಎದೆಗುಂದದೆ ಕರಾರುವಕ್ ದಾಳಿಯನ್ನ, ಪ್ರತಿ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕಾದ ಮೇಲೆ ಮಾಡ್ತಾ ಇದೆ. ಹೇಗೆ ಸಾಧ್ಯ ಇದು? ಇದೇ ಅಸಲಿ ರಹಸ್ಯ ರಣಧೀರರ ಆಟ ವೀಕ್ಷಕರೇ. ನೆಕ್ಸ್ಟ್, ಇರಾನ್ನ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇರಾನ್ನ ಬಹುತೇಕ ಎಲ್ಲ ಟಾಪ್ ಲೀಡರ್ಸ್ಗಳನ್ನ ಮುಗಿಸಿಕೊಂಡು ಬರ್ತಾ ಇರುವಂತದ್ದು ಇಸ್ರೇಲ್ ಮತ್ತು ಅಮೆರಿಕ. ಎಂಥ ಕರಾರುವಕ್ ದಾಳಿ, ಎಂಥ ನಿಖರ ದಾಳಿ. ಇಂಥ ವೆಹಿಕಲ್ ಅಲ್ಲಿ ಇಂಥ ಟಾಪ್ ಲೀಡರ್ ಹೋಗ್ತಿದ್ದಾನೆ ಅಂತಂದ್ರೆ ಪಕ್ಕದ ಯಾರಿಗೂ ತೊಂದರೆಯಾಗದೆ ಅವನೊಬ್ಬನನ್ನೇ ಫಿನಿಶ್ ಮಾಡುವಂತಹ ಟೆಕ್ನಾಲಜಿ ಇಸ್ರೇಲ್ ಹತ್ರ. ಯುದ್ಧ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿಗಳನ್ನೇ ಫಿನಿಶ್ ಮಾಡುವಂತಹ ಕೆಲಸ ಈಗ ಇಸ್ರೇಲ್ ಅಮೆರಿಕದ ಜಂಟಿ ಕಾರ್ಯಾಚರಣೆಯಿಂದ ಆಗ್ತಾ ಇದೆ. ಇರಾನ್ ಯುದ್ಧವನ್ನ ನಿಲ್ಲಿಸಿಲ್ಲ, ಸಂಧಾನವಂತೂ ಇಲ್ಲವೇ ಇಲ್ಲ. ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಟೆಹರಾನ್ನಲ್ಲಿ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಈಗ ಗೈಡ್ ಮಾಡುವಂತ ಯಾವ ನಾಯಕನೂ ಇಲ್ಲ ಇರಾನ್ಗೆ. ಎಲ್ಲರೂ ಎಲ್ಲೋದ್ರು? ಮುಸ್ತಫಾ ರಷ್ಯಾದಲ್ಲೆಲ್ಲೋ ಒಂದು ರಹಸ್ಯ ಸ್ಥಳದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನಂತೆ. ಆತನ ಕಮಾಂಡ್ ಸಿಗ್ತಾ ಇಲ್ಲ. ಈ ಕಡೆ ಲಾರಿಜಾನಿ, ಸುಲೈಮಾನ್ ಒಬ್ಬೊಬ್ಬರೇ ಫಿನಿಶ್ ಆದ್ರು. ಹಾಗಿದ್ರೆ ಈ ಆಪರೇಷನ್ ಅನ್ನ ಯಾರು ಮುನ್ನಡೆಸ್ತಾ ಇದ್ದಾರೆ? ಇರಾನ್ ಭದ್ರಕೋಟೆಯಲ್ಲಿ ಇದ್ದಾರೆ ರಹಸ್ಯ ರಣಧೀರರು. ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ನಾಯಕರಿಲ್ಲದ ಇರಾನ್ನ ಈ ನಡೆ. ಹೊಸ ಖಮೇನಿ ಮುಸ್ತಫಾ ಆಸ್ಪತ್ರೆ ಸೇರಿಸಿಯಾಗಿದೆ. ಹಾರ್ಮೋಜ್ ಜಲಸಂಧಿಯ ಮೇಲೆ IRGC ಹಿಡಿತ ಸಾಧಿಸಿದೆ. ಅಮೆರಿಕದ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಹಿಮ್ಮೆಟ್ಟಿದೆ. ಇವೆಲ್ಲ ಹೇಗೆ ಸಾಧ್ಯ? F-35 ಯುದ್ಧ ವಿಮಾನಕ್ಕೆ ಬೆಂಕಿ ಇಟ್ಟಿದೆಯಂತೆ ಇರಾನ್. ಇನ್ನೂ 10 ವರ್ಷ ಬೇಕಿದ್ರೆ ಯುದ್ಧ ನಡೀಲಿ, ನಾವು ತಯಾರಂತ ಇದೆ IRGC. ಎರಡನೇ ಹಂತದ ನಾಯಕರೇ ಸದ್ಯಕ್ಕೆ ಇರಾನ್ನ ರಣಧೀರರು. ಸೆಕೆಂಡ್ ಲೈನ್ ಲೀಡರ್ಸ್ ಈ ಮಟ್ಟಿಗೆ ಆತ್ಮವಿಶ್ವಾಸವನ್ನ ಇರಾನ್ನ ಪ್ರಜೆಗಳಿಗೆ, ಸೋಲ್ಜರ್ಸ್ಗೆ ತುಂಬುತ್ತಾ ಇದ್ದಾರೆ. ಮುನ್ನಡೆಸುವ ಯಾವ ನಾಯಕ ಇಲ್ಲದೆ ಇದ್ರೆ ಏನು? ನಮ್ಮ ದೇಶ ಕೊನೆಯುಸಿರುವವರೆಗೂ ಹೋರಾಟವನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಜಗ್ಗಬಾರದು ಬಗ್ಗಬಾರದು ಅನ್ನುವಂತಹ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಖಮೇನಿ ಸತ್ತೋದ, ಮುಸ್ತಫಾ ಆಸ್ಪತ್ರೆ ಸೇರಿದ, ಲಾರಿಜಾನಿಯನ್ನ ಫಿನಿಶ್ ಮಾಡಿದ್ರು, ಸೊಲೈಮಾನನ್ನ ಎತ್ತಿದ್ರು. ಇಷ್ಟೆಲ್ಲ ಆದ್ಮೇಲೆಯೂ ಕೂಡ ಇರಾನ್ ಒಂದು ಕ್ಷಣನೂ ಕೂಡ ಎದೆಗುಂದದೆ ಕರಾರುವಕ್ ದಾಳಿಯನ್ನ, ಪ್ರತಿ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕಾದ ಮೇಲೆ ಮಾಡ್ತಾ ಇದೆ. ಹೇಗೆ ಸಾಧ್ಯ ಇದು? ಇದೇ ಅಸಲಿ ರಹಸ್ಯ ರಣಧೀರರ ಆಟ ವೀಕ್ಷಕರೇ. ನೆಕ್ಸ್ಟ್,